ಹಾಯ್ ಫ್ರೆಂಡ್ಸ್, ನಾನೇಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು. ಸೊ ಇವತ್ತು ಏನಪ್ಪ ಮಾಡ್ತಿರೋದು ಅಂತಂದರೆ, ನಮ್ಮ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಾವೆ ನನಗೆ. ಆಯ್ತಮ್ಮ. ಸೊ ಇವತ್ತು ಯಾವ ವ್ಲಾಗ್ ಮಾಡ್ತೀನಿ ಅಂತಂದರೆ, ಇವತ್ತು ನಮ್ಮ ಹೂಕೋಸಲ್ಲಿ ಡ್ರೈ ಗೋಬಿ ಮಾಡ್ತಾಯಿದ್ದಾರೆ. ಸೊ ರೆಸಿಪಿ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತಾರೆ ಏನು ಅಂತ. ಸೊ ನಾವು ಸುಮಾರು ದಿನವೇ ಆಯಿತು, ಅಂದರೆ ನಾವು ಯೂಶ್ವಲಿ ಮಾಡಲ್ಲ, ಆಚೆ ತಗೊಂಬಂದು ತಿಂತೀವಿ ಅಷ್ಟೇ. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಅಣ್ಣಂಗೂ ಗೊತ್ತಿಲ್ಲ ಇನ್ನು. ಇವತ್ತು ನಾನು ನಮ್ಮ ಅಪ್ಪ 3 ಸಿಟಿ ಇರೋದು, ಸೊ ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೆಂಗೆ ಬರುತ್ತೇನೋ ಗೊತ್ತಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಎಲೆಕೋಸಲ್ಲಿ ಮಾಡಿದ್ದೀವಿ. ಸೊ ಯೂಶ್ವಲಿ ಎಲೆಕೋಸಲ್ಲಿ ಒಂದು ಹಳೆ ವೀಡಿಯೋಸ್ ಎಲ್ಲ ನೋಡಿರ್ಬೋದು ನೀವು. ಗೋಬಿ ಮಂಚೂರಿ ಮಾಡಿದ್ದೀನಿ, ಪಾಲಕ್ ಗೋಬಿ ಮಾಡಿದ್ದೀನಿ. ಸೊ ಸುಮಾರು ಥರ ಮಾಡಿದ್ದೀನಿ. ಹೂಕೋಸಲ್ಲಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಅದರಲ್ಲೆಲ್ಲ ಹುಳ ಇರುತ್ತೆ ಅಂತಂದಿದ್ದಾರೆ. ಸೊ ನೋಡೋಣ. ನನ್ನ ಕಣ್ಣಿಗೆ ಒಂದು ಹುಳನೂ ಬಿದ್ದಿಲ್ಲ. ಸೊ ಅದನ್ನ ಬಿಸಿನೆಲ್ಲ ಚೆನ್ನಾಗಿ ವಾಶ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನೋಡೋಣ, ಟ್ರೈ ಮಾಡೋಣ ಇವತ್ತು ಹೆಂಗೆ ಬರ್ತೀನಿ ಅಂತ. ಸೊ ನಾಳೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಮನೇಲಿ ಕೆಲಸ ಜಾಸ್ತಿ. ಬೆಳಗ್ಗೆ ಬೇಗ ಎದ್ದೆಲ್ಲ ಬಟ್ಟೆ ಎಲ್ಲ ಒಗ್ದು ಎಲ್ಲ ಆಯಿತು. ಸೊ ಏನಿಲ್ಲ, ಮಧ್ಯಾಹ್ನ ತಿನ್ನಬೇಕಷ್ಟೇ, ಏನೂ ಇಲ್ಲ ಕೆಲಸ ಎಲ್ಲ ಮುಗೀತು. ಹಾಗೆ ಸಂಜೆ ಮೆಣಸು ಸೊಪ್ಪು ಕಿತ್ತು ಕೈಗೆ ಹಾಕೋಬೇಕು. ಸೊ ಅದೊಂದು ಕೆಲಸ ಬಾಕಿದೆ. ಇವಾಗ ನಮ್ಮ ರೆಡಿ ಮಾಡ್ತಾ ಇದ್ದಾರಲ್ಲೂ. ಸೊ ತೋರಿಸ್ಕೊಡ್ತೀನಿ ಅವ್ರನ್ನೂ. ಹಾಗೆ ನಮ್ಮ ಮರಿದ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ರಮ್ಯಾ ಲೈಫ್ ಸ್ಟೈಲ್ ಬ್ಲಾಗರ್ ಅಂತ. ಸೊ ಅದರಲ್ಲೂ ಸುಮಾರು ಥರ ರೆಸಿಪಿಗಳದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬಂದಿದ್ದೀನಿ, ವ್ಲಾಗ್ನ ಶುರು ಮಾಡೋಣ. ಎಲ್ಲರಿಗೂ ಹಾಯ್. ಇವತ್ತು ಏನು ಮಾಡ್ತಿದ್ಯಾ? ಹೂಕೋಸಲ್ಲಿ ಡ್ರೈ ಗೋಬಿ ಮಾಡ್ತಾವೆ. ಹೂಕೋಸಲ್ಲಿ ಡ್ರೈ ಗೋಬಿ ಮಾಡ್ತಿದ್ಯಾ? ಇದೇ ಫಸ್ಟಾ? ಹೆಂಗೆ? ಇದು ಫಸ್ಟು. ನಾನು ಮುಂಜಾನೆ ಸತ ಮಾಡಿದ್ದೆ. ಇವತ್ತು ಅಮ್ಮ ಕಲ್ತ್ಕೊಂಡು ಹೇಳ್ಕೊಡ್ತಿದ್ದಾರೆ ಈ ಥರನೂ ಮಾಡ್ಬೋದು ಅಂತ. ಸೊ ಮಾಡಕ್ಕೆ ರೆಡಿನೇ ಇವಾಗ? ರೆಡಿ. ಏನು ಐಟಮ್ ಬೇಕು ತೋರಿಸ್ಕೊಡ್ತೀವಿ ಇವಾಗ? ಎಲ್ಲ ತೋರಿಸ್ಕೊಡ್ತೀನಿ. ಇದು ಹೂಕೋಸು. ಅಂದರೆ ಫಸ್ಟು ಇದನ್ನ ವಾಶ್ ಮಾಡ್ಕೋಬೇಕು. ಅಂದರೆ ಬಿಸಿನೀರಲ್ಲಿ ಸ್ವಲ್ಪ ವಾಶ್ ಮಾಡ್ಕೋಬೇಕು, ಕಟ್ ಮಾಡಿ ಸಣ್ಣ ಸಣ್ಣದಾಗಿ. ಯಾಕಂದರೆ ಇದೆಲ್ಲ ಹುಳ ಇರುತ್ತೆ. ಸೊ ಅದಕ್ಕೋಸ್ಕರ ಅರಿಶಿನ ಮತ್ತು ಉಪ್ಪು ಹಾಕಿ ಸ್ವಲ್ಪ ನೀರು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹುಳ ಎಲ್ಲ ಆಚೆ ಬರುತ್ತೆ ಅಂತಂದರೆ. ಸೊ ಇದೇ ಫಸ್ಟು ಹೂಕೋಸಲ್ಲಿ ಮಾಡ್ತಿರೋದು ನಾವು. ಎಲೆಕೋಸಲ್ಲಿ ಮಾಡಿದ್ದೀವಿ, ಆದರೆ ಹೂಕೋಸಲ್ಲಿ ಇದೆ ಫಸ್ಟು. ಇದೇ ಫಸ್ಟ್ ಮಾಡ್ತಾ ಇರೋದು. ಎಲೆಕೋಸು ಮಾಡಿದ್ದೀವಿ. ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಮೈದಾ ಹಿಟ್ಟು, ಗರಂ ಮಸಾಲ, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟೇನಾ? ಇಷ್ಟೇ. ಈಗ ಹೇಗಂತ ತೋರಿಸ್ಕೊಡ್ತೀಯಾ? ತೋರಿಸ್ಕೊಡ್ತೀನಿ. ಫಸ್ಟ್ ಏನು ಮಾಡ್ಬೇಕು ಇವಾಗ? ಇವಾಗ ಇದೆಲ್ಲ ಕಟ್ ಮಾಡ್ಕೋಬೇಕು. ಫಸ್ಟ್ ಹೂಕೋಸು ಕಟ್ ಮಾಡ್ಬೇಕಾ? ಸರಿ. ಸಣ್ಣ ಸಣ್ಣ ಕಚ್ಕೊಂಡು ಬಿಸಿನೀರಲ್ಲಿ ಬೇಯಿಸ್ಕೊಂಡು ಬಸ್ಕೋಬೇಕು. ಬಸ್ಬಿಟ್ಟು ಆಮೇಲೆ ಇದೆಲ್ಲ ಮಿಕ್ಸ್ ಮಾಡಿ ಎಣ್ಣೆ ಕಾಯದ್ಮೇಲೆ ಎಣ್ಣೆಗೆ ಹಾಕೋದು. ಇದಕ್ಕೇನು ಚಿಕನ್ ಕಬಾಬ್ ಪೌಡರ್ ಏನು ಬೇಡ? ಇದಕ್ಕೆಲ್ಲ ಏನು ಬೇಡ. ಸರಿ. ನಾವು ವೀಡಿಯೋ ಮಾಡ್ತೀನಿ, ಡಿಸ್ಟರ್ಬ್ ಮಾಡ್ತವ್ರೆ. ಸೊ ಫಸ್ಟ್ ಈ ಥರ ಎಲ್ಲ ಬಿಡಿಸ್ಕೋಬೇಕು. ತುಂಬ ಗಟ್ಟಿ ಇರುತ್ತೆ ಅಲ್ವಮ್ಮ? ಚಾಕ್ನಲ್ಲೂ ಕುಯ್ಕೋಬೋದು. ಕಟ್ಟಾಗೋಯ್ತೆ, ಪುಡಿ ಪುಡಿ ಆಗೋಯ್ತೆ ಅಂತ ಅದೊಂದು ಭಯ ಅಷ್ಟೇ, ನೀನೇನಿಲ್ಲ. ಇದಕ್ಕಿಂತ ಇದೇ ಒಂದು ಅಷ್ಟು ಅಗಲ ಐತಲ್ಲಮ್ಮ, ವೇಸ್ಟೇಜೇ ಜಾಸ್ತಿ ಇಲ್ವಮ್ಮ ಇದರಲ್ಲಿ? ಏನು ಸಿಕ್ಕಲ್ಲ ಇದರಲ್ಲಿ, ಬರೀ ವೇಸ್ಟ್. ನೋಡೋಕ್ಕೊಂದು ಅಷ್ಟು ಅಗಲ ಐತೆ, ಸಿಕ್ಕೋದು ಒಂದು ಚೂರು ಅಷ್ಟೇ. ನೋಡ್ರಿ ಎಷ್ಟಿದೆ ಅಷ್ಟೇ. ಸೊ ನೋಡ್ಬೋದು, ಈ ರೀತಿ ಕಟ್ ಮಾಡ್ಕೋಬೇಕು. ಕೈಯಲ್ಲೂ ಕಟ್ ಮಾಡ್ಬೋದು. ಕೈಯಲ್ಲಿ ಕಟ್ ಮಾಡಿದ್ರೆ ಪುಡಿ ಪುಡಿ ಆಗೋಯ್ತೆ ಅಂದ್ಬಿಟ್ಟು ಚಾಕಲ್ ನಿಧಾನಕ್ಕೆ ಕಟ್ ಮಾಡಬೇಕು. ಸೊ ನೀವೆಲ್ಲ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದೆಲ್ಲ ಕಟ್ ಮಾಡಾದ್ಮೇಲೆ ಸಿಗ್ತೀನಿ ನಿಮಗೆ. ಸೊ ಫೈನಲಾಗೆಲ್ಲ ಕಟ್ ಮಾಡಿದ್ದಾಗಿದೆ. ಇವಾಗ ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ 2 ನಿಮಿಷ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಅರಿಶಿನ ಹಾಕೋತಿದ್ದೀವಿ, ಹಾಗೆ ಉಪ್ಪು. ಅರಿಶಿನ ಮತ್ತು ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಇವಾಗ? ಮಸಾಲೆ ಎಲ್ಲ ಕಲಿಸ್ಕೋಬೇಕು. ಅಷ್ಟೇನಾ? ಉಪ್ಪು ಹಾಕ್ತಾಯಿದ್ದೀವಿ. ಮೈದಾ ಹಿಟ್ಟು 2 ಸ್ಪೂನ್, ಅಕ್ಕಿ ಹಿಟ್ಟು 2 ಸ್ಪೂನ್, ಕಾರ್ನ್ಫ್ಲೋರು 2 ಸ್ಪೂನ್, ಅಚ್ಕಾರದ ಪುಡಿ 2 ಸ್ಪೂನ್, ಖಾರ ಎಷ್ಟು ಬೇಕೋ ಅಷ್ಟು ನೋಡೋಕೊಳ್ಳಿ. ಧನಿಯಾ ಪುಡಿ 1 ಸ್ಪೂನ್, ಗರಂ ಮಸಾಲ 1 ಸ್ಪೂನ್, ನಿಂಬೆಹಣ್ಣು ಇಡ್ತಾಯಿದ್ದೀವಿ ಇವಾಗ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು ಸ್ವಲ್ಪ ನೀರು, ಎಷ್ಟು ಬೇಕೋ ಅಷ್ಟು ನೋಡಿ ಮಿಕ್ಸ್ ಮಾಡ್ಕೋಬೇಕು ನೀರನ್ನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಕಲಸಾದ್ಮೇಲೆ ಸಿಗ್ತೀನಿ ನಿಮಗೆ. ಒಂದು 5 ನಿಮಿಷ ಆಯಿತು, ಬೇಯಿಸ್ಕೊಂಡು ಬಂದಾಗಿದೆ. ಇವಾಗ ಇದನ್ನ ಬಸಿಬೇಕು. ಫೈನಲಾಗಿ ಬಸ್ತಿದ್ದಾಗಿದೆ. ಇವಾಗ ನೆಕ್ಸ್ಟು ಮಸಾಲೆಗೆ ಮಿಕ್ಸ್ ಮಾಡಬೇಕು. ಆಯ್ತಮ್ಮ? ಸ್ವಲ್ಪ ಸೊ ಫೈನಲಾಗಿ ಮಸಾಲೆ ರೆಡಿಯಾಗಿದೆ. ಸೊ ಇವಾಗ ಹಾಕೋತಾ ಇದ್ದಾರೆ ಮಸಾಲೆಗೆ ಹೂಕೋಸನ್ನ. ಬಿಸಿ ಇದೆಯಮ್ಮ? ಬಿಸಿ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಸಾಲೆಗೆ ಕೋಟಿಂಗ್ ಚೆನ್ನಾಗಬೇಕು. ಸೊ ಅದಕ್ಕೋಸ್ಕರ ಒಂದು 10 ನಿಮಿಷ ಉಣಿಸ್ಬಿಡ್ಬೇಕು. ಇದನ್ನ ಮ್ಯಾರಿನೇಟ್ ಆಗಿಬಿಡ್ಬೇಕು ಒಂದು 10 ನಿಮಿಷ. ಸೊ ಅದಿಷ್ಟು ಕಲಸಾದ್ಮೇಲೆ ಸಿಗ್ತೀನಿ ನಿಮಗೆ. ಮಸಾಲೆಗೆ ಕೋಟಿಂಗ್ ಚೆನ್ನಾಗಾಗಬೇಕು. ಒಂದು 10 ನಿಮಿಷ ಮ್ಯಾರಿನೇಟ್ ಆಗಿಬಿಡೋಣ.
ಹೆಂಗೈತವ ಕಬಾಬ್ ಥರ ಇಲ್ವಾ? ಎಣ್ಣೆಗೆ ಹಾಕ್ಬಿಟ್ಟ ಕಬಾಬ್. ಹಂಗೆ ತಿಂದರೆ ಹೂಕೋಸು. ಹೂಕೋಸು ಅಷ್ಟೇ. ಡ್ರೈ ಗೋಬಿ. ಹೂಕೋಸು ಅಲ್ಲ, ಡ್ರೈ ಗೋಬಿ ಆಗಿರುತ್ತೆ. ಮತ್ತು ಸಂಕ್ರಾಂತಿಗೆ ಏನು ಸ್ಪೆಷಲ್ಲು? ಸಂಕ್ರಾಂತಿಗೆ ಇದೇ ಸ್ಪೆಷಲ್ ನಮ್ಮ ಮನೇಲಿ. ಸೋಫಾ ಎಲ್ಲ ಕಲಿಸಿದಾಗಿದೆ. ನೆಕ್ಸ್ಟು ನಮ್ಮ ಅದರಲ್ಲಿ ಗ್ರೀನ್ ಚಟ್ನಿ ಮಾಡ್ತಾ ಇದ್ದಾರೆ. ಸೊ ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಮಾಡ್ತಾರೆ ಏನು ಅಂತ. ಸೊ ಇಲ್ಲಿ ಪುದೀನ ಚಟ್ನಿ ಮಾಡೋಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕೊಂಡು ಆಡಿಸ್ಕೋಬೇಕಾ? ಇಷ್ಟ ಹಾಕೊಂಡು ಆಡಿಸ್ಕೊ. ನಮಗೆ ಗಾಬರಿ ಹೋಗೋಯ್ತು. ಎತ್ಕೋ ಎತ್ತಾಕ್ತವ್ರೆ ಇವಾಗ ಜಾರ್ಗೆ. ಸೊ ಇಲ್ಲಿ ಪುದೀನ ಚಟ್ನಿಗೆಲ್ಲ ಐಟಮ್ಸ್ ಎತ್ತಕೊಂಡಾಗಿದೆ. ಇವಾಗ ರುಬ್ಕೊಂಬರ್ಬೇಕಷ್ಟೇ. ಒಂದು 10 ನಿಮಿಷ ಆಗಿದೆ. ಇದು ಕೂಡ ನಮ್ಮ ಅಣ್ಣ ಬಂದ ಗೈಸ್. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಇವತ್ತು. ಅಣ್ಣ ಅಪರೂಪಕ್ಕೆ ಅಣ್ಣ ಅಂತ ಕರಿತಾವನಿ. ನಿಜ ಆಯ್ತಾ? ಇವಾಗ ಆಯ್ತಮ್ಮ. ಹೊಸ್ತು ಟೀ ಶರ್ಟ್ ಹಾಕೊಂಡು ಮಿಂಚ್ತಾವನೆ. ಟೀ ಶರ್ಟ್ ಹಾಕೊಂಡವನೆ ನಮ್ಮ ಅಣ್ಣ. ಸರಿ ರೆಡಿನೇ ಮಾಡಕ್ಕೆ ಇವಾಗ. ಅಡಿ ಬೇಗ ಜಲ್ದಿ ಮಾಡ್ಬಿಡವ. ಇವಾಗ ಎಣ್ಣೆ ಕಾದಿದೆ. ಇವಾಗ ಹಾಕ್ತಾ ಇದ್ದಾರೆ ಮುದ್ದಾಗೇನೆ. ಲೋ ಫ್ಲೇಮಲ್ಲೇ ಮಾಡಿ ಒಂದು 2 ನಿಮಿಷ ಬಿಟ್ಟು ತಿರುವಾಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇಷ್ಟು ಬೆಂದರೆ ಸಾಕು. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀವಿ. ಸೊ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಸೊ ನಮ್ಮನೆ ಟೇಸ್ಟ್ ಮಾಡೋಕ್ಕೆ ಕೊಡೋಣ. ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ. ಕಳ್ಳ ಕಳ್ಳ ಕಳ್ಳ. ಸೂಪರ್ ಆಗುತ್ತಾ? ಸೊ ಗೈಸ್ ನೋಡ್ಬೋದು ಫೈನಲಾಗಿ ಹೂಕೋಸು ಡ್ರೈ ಗೋಬಿ ರೆಡಿಯಾಗಿದೆ. ಹಾಗೆ ಗ್ರೀನ್ ಚಟ್ನಿ, ಈರುಳ್ಳಿ ಒಳ್ಳೆ ಕಾಂಬಿನೇಷನ್ನು. ಇವಾಗ ನಮ್ಮ ಅಣ್ಣ ಕೂಡ ರೆಡಿ ಆಗೋಣ ತಿನ್ನೋಕ್ಕೆ. ರೆಡಿನಾ? ರೆಡಿ. ಟೇಸ್ಟ್ ಮಾಡು. ಸರ್ಪ್ರೈಸ್. ಸಕ್ಕತ್ತಾಗೈತಾ? ಸೂಪರ್ ಆಗಿದೆ ಡ್ರೈ ಗೋಬಿ. ಇವಾಗ ಖಾರ ಜೊತೆ ಸೂಪರ್ ಆಗೈತೆ. ಡ್ರೈ ಗೋಬಿ, ಖಾರ, ಈರುಳ್ಳಿ ಒಳ್ಳೆ ಕಾಂಬಿನೇಷನ್ ಮಾತ್ರ. ಚೆನ್ನಾಗಿದೆ. ಚೆನ್ನಾಗೈತೆ. ಚೆನ್ನಾಗಿಲ್ಲ ಫ್ರೈ ಆಗೈತೆ. ಚೆನ್ನಾಗಿ ಫ್ರೈ ಆಗೈತಾ? ಅಮ್ಮನ ಕಡೆಗೆ ಟೇಸ್ಟ್ ಮಾಡಲಿ. ನಾವು ಅಮ್ಮಂಗೆ ಕೊಡೋದು ನೀ ತಿಂತಿದ್ದಲ್ಲ ಧ್ರುವ. ತುಂಬ ಚೆನ್ನಾಗೈತೆ. ಚೆನ್ನಾಯ್ತಾ? ಯಾವತ್ತೂ ಮಾಡಿರಲಿಲ್ಲ ಈ ಥರ. ಇದೇ ಫಸ್ಟ್ ಟೈಮ್ ಮಾಡಿರೋದು. ಇಷ್ಟ ಆಯ್ತಾ? ನೀವು ಹಂಗೆ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಡ್ರೈ ಗೋಬಿ. ಹೂಕೋಸ್ನಲ್ಲಿ ಮಾಡಿರೋದು. ಸೊ ಗೈಸ್ ನಮ್ಮ ಇನ್ಸ್ಟಾಗ್ರಾಮ್ ಒಂದು ಪೇಜ್ ಐತೆ. ಸೊ ಅದಕ್ಕೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ರನ್ಮೇಲೆ ಎಷ್ಟು ಬ್ಲಾಗ್ ಇರುತ್ತೆ ನೇಮು. ಸೊ ಫಾಲೋ ಮಾಡಿ. ಥ್ಯಾಂಕ್ ಯು. ನೋಡಿ ಗೈಸ್ ಮೆಂತ್ಯ ಸೊಪ್ಪೆಲ್ಲ ಆಡಿಸಿದಾಯಿತು. ಸೊ ಇವಾಗೆಲ್ಲ ಒಂದು ಬೌಲ್ಗೆ ಎತ್ತಾಕ್ತಾ ಇದ್ದಾರೆ. ಸೊ ಆಯ್ತಮ್ಮ ನಮಗೆ ಇದೆಲ್ಲ ಬಿಟ್ಟಿರೋದು. ಸೊ ಮೆಂತ್ಯ ಸೊಪ್ಪು ಇಷ್ಟೇನಾಗಿದ್ದು ಬಣ್ಣ ನೋಡಿ ಗೈಸ್ ಸಕ್ಕತ್ತಾಗಿ ಬಂದೈತೆ. ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪಿಗೆ ನಿಂಬೆಹಣ್ಣು ಹಾಕ್ಬಿಟ್ಟು ಆಡಿಸಿದ್ರೆ ಸಾಕು, ಬಣ್ಣ ಸಕ್ಕತ್ತಾಗಿ ಬರುತ್ತೆ. ಆಮೇಲೆ ನೋಡಿ ಬಂದ ನೈಲ್ ಪಾಲಿಶು ಏನೂ ಹಾಕಿಲ್ಲ. ಇದೆಲ್ಲ ಮೆಂತ್ಯ ಸೊಪ್ಪೆ ಕಲರು, ನೈಲ್ ಪಾಲಿಶ್ ಥರ ಕಾಣುತ್ತೆ ಅಷ್ಟೇ. ಹೌದು, ನೀರೇನು ಆ್ಯಡ್ ಮಾಡಬಾರ್ದಲ್ವಮ್ಮ? ಸ್ವಲ್ಪ ನಿಂಬೆಹಣ್ಣು ಹಾಕೊಂಡ್ರೆ ಅಷ್ಟೇ ಸಾಕು. ಸರಿ ಸರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಮೈನಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.